ಹಾಲ್ ನಿಮಗೆಲ್ಲರಿಗೂ ದ ಮೈಂಡ್ಫುಲ್ ಮಾಮ್ ಕಿಚನ್ಗೆ ಸ್ವಾಗತನ ಕೋರ್ತೀನಿ. ಇವತ್ತು ನಾನು ನಿಮಗೆ ರುಚಿಕರವಾದ ಸೌತ್ ಇಂಡಿಯನ್ ಡೆಲಿಕೇಸಿ ಉಪ್ಮಾ ನಾನು ನಿಮಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಲೂಗೆಡ್ಡೆ, ಕ್ಯಾರೆಟ್, ಬೀನ್ಸ್, ಟೊಮೊಟೊ, ಮಟರ್ ಅಂದರೆ ಬಟಾಣಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಇದು ವೆಜಿಟೇಬಲ್ಸ್ ಇದರಲ್ಲಿ ಬೇಕು. ಆಮೇಲೆ ತೆಂಗಿನಕಾಯಿ ತುರಿ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿಣ, ಕರಿಬೇವು ಮತ್ತು ಜೀರಿಗೆ, ಕಲೋಂಜಿ, ಸಾಸಿವೆ ಬೇಕು ಒಗ್ಗರಣೆಗೆ. ಮತ್ತು ಹುರಿದಿಟ್ಕೊಂಡಂಥ ಬನ್ಸಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಈಗ ಬಾಣಲೆಯನ್ನಿಟ್ಟು ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋಣ. ಎಣ್ಣೆ ಚೆನ್ನಾಗೆ ಕಾಯಬೇಕು. ಕಾಯ್ದ ನಂತರ ಇದಕ್ಕೆ ಸಾಸಿವೆಯನ್ನು ಹಾಕೋಣ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ, ಜೀರಿಗೆ, ಕಲೋಂಜಿ ಮೂರನ್ನು. ಆಮೇಲೆ ಇದಕ್ಕೀಗ ಉದ್ದಿನ ಬೇಳೆನ ಇದನ್ನು ಚೆನ್ನಾಗಿ ಮತ್ತು ಕಡಲೆಬೇಳೆ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಆ ರೀತಿ ಹುರಿದುಕೊಳ್ಳಿ ಇದನ್ನು. ತದನಂತರ ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ ವೆಜಿಟೇಬಲ್ಸ್ ಆದಂತಹ ಈರುಳ್ಳಿ, ಬಟಾಣಿ ಮತ್ತು ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಫಸ್ಟ್ ಈ ಮೂರನ್ನು ವೆಜಿಟೇಬಲ್ಸ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ. ಅದಾಗ್ತಿದ್ದಂಗೆ ಇದಕ್ಕೆ ವೆಜಿಟೇಬಲ್ಸ್ ಇನ್ನುಳಿದಂತಹ ವೆಜಿಟೇಬಲ್ಸು ಹಾಕಬೇಕು. ಅರಿಶಿಣ, ಈಗ ಒಂದೊಂದಾಗಿ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ. ಕೊತ್ತಂಬರಿ, ಟೊಮೊಟೊ, ಕ್ಯಾರೆಟು, ಬೀನ್ಸು ಎಲ್ಲ ಈ ಥರ ಸಬ್ಬಸಿಗೆ ಸೊಪ್ಪು ಎಲ್ಲನೂ ಹಾಕ್ಕೊಳ್ಳಿ. ಇದಕ್ಕೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದ ತಕ್ಷಣ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಹಾಕಬೇಕು ಅಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಾಗಿದೆ. ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡು ಹಾಕ್ತಿದ್ದಂಗೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಬೇಕು. ಆ ಹಬೆಯಲ್ಲೇ ಅದು ಬೇಯಬೇಕು, ನೀರೇನು ಆಡ್ ಮಾಡೋಂಗಿಲ್ಲ. ಆ ಹಬೆಯಲ್ಲಿ ವೆಜಿಟೇಬಲ್ಸಲ್ಲಿರೋ ನೀರಿನ ಅಂಶದ ಜೊತೆಗೆ ಅದು ಚೆನ್ನಾಗಿ ಬೇಯಬೇಕು. ಈಗ ಹಾಕಿದ್ದೀನಿ ಕಾಯಿ ತುರಿ, ಗ್ರೇಟೆಡ್ ಕೊಕೊನೆಟ್ ಕಾಯಿ ತುರಿಯನ್ನು ಹಾಕಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಂಗೆ ಹುರಿದಂತಹ ರವೆ ಬನ್ಸಿ ರವೆ ಇದೆಯಲ್ಲ, ಅದನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರವೆನೂ ಈಗ ವೆಜಿಟೇಬಲ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಬಿಸಿಯಾದ ನೀರನ್ನು ಹಾಕಬೇಕು. ಇದಕ್ಕೆ ಎಷ್ಟು ಹಾಕಬೇಕಪ್ಪ ಅಂದರೆ ನಾವು ರವೆ ಎಷ್ಟು ತೊಗೊಂಡಿರ್ತೀವಿ ಅದರ ಡಬ್ಬಲ್ ಅಷ್ಟು ಹಾಕಬೇಕು. ಬಿಸಿಯಾದ ನೀರನ್ನೇ ಹಾಕಬೇಕು, ತಣ್ಣು ನೀರು ಹಾಕಬಾರ್ದು. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಎಲ್ಲ ವೆಜಿಟೇಬಲ್ಸು ರವೆ ಎಲ್ಲ ಉರಿ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಈಗ ಇದನ್ನು ಮುಚ್ಚಿಟ್ಬಿಡೋಣ. ಎಷ್ಟು ಅಂದರೆ 5 ಮಿನಿಟ್ಸ್ವರೆಗೂ ಇದು ಮುಚ್ಚಿಟ್ಟು ಕುಕ್ ಮಾಡಬೇಕು. ಕುಕ್ ಮಾಡಿದಾಗ ಇದು ಚೆನ್ನಾಗಿ ತುಂಬ ಎಲ್ಲ ಫ್ಲೇವರೆಲ್ಲ ಸೇರಿಕೊಂಡು ಇದ್ರ ಜೊತೆಗೆ ರವೆ ಜೊತೆಗೆ ತುಂಬ ಚೆನ್ನಾಗಾಗುತ್ತೆ. ಮುಚ್ಚಿಟ್ಬಿಡ್ತಿದ್ದೀನಿ. ಸ್ವಲ್ಪ ಮಧ್ಯದಲ್ಲಿ ತೆಗೆದು ಇದಕ್ಕೆ 2 ಟೀ ಸ್ಪೂನ್ ಗೀ ತುಪ್ಪನ ಹಾಕಿ, ಮನೆಯಲ್ಲಿ ಮಾಡೋದಂತ ನನ್ನ ಚಾನಲಲ್ಲಿದೆ ಆಲ್ರೆಡಿ, ಅದು ರೆಸಿಪಿ ಬೇಕಾದರೆ ನೋಡ್ಕೊಳ್ಳಿ. ಮನೇಲೇ ಯಾವ ರೀತಿ ಮಾಡೋದು ಅನ್ನೋದು ಹಾಕಿ ಅದನ್ನು ತಿರುಗಿಸೋದೇನು ಬೇಡ, ಮುಚ್ಚಿಡಿ ಸಾಕು. ಇವಾಗ ಮುಚ್ಚಿಟ್ಟು ಸ್ಟವನ್ನು ಆಫ್ ಮಾಡಿಬಿಡಿ. ಇವಾಗ ಆಮೇಲೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ರೀತಿಯಾದ ರುಚಿಯಾದ ನ್ಯೂಟ್ರಿಷಿಯಸ್ ವೆಜಿಟೇಬಲ್ ಭರಿತವಾಗಿ ತುಂಬಿರುವಂಥ ಉಪ್ಪಿಟ್ಟನ್ನು ಬಡಿಸಿ ಎಲ್ಲ ಎಂಜಾಯ್ ಮಾಡಿ. ಇದಕ್ಕೆ ಬೇಕಾದ್ರೆ ತುಪ್ಪ ಹಾಕ್ಕೊಂಡು ಮಾಡ್ಬೋದು. ನನ್ನ ಮಗಳ ಲಂಚ್ ಬಾಕ್ಸಿಗೆ ಈ ಥರ ಹಾಟ್ ಬಾಕ್ಸಲ್ಲಿ ಅವಳಿಗೆ ಹಾಕ್ಕೊಡ್ತಿದ್ದೀನಿ. ಇದು ಮಧ್ಯಾಹ್ನದವರೆಗೂ ಬಿಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಮತ್ತು ನಾನು ಇದರ ಚಾನಲ್ ಎಂಡಿಗೆ ಇದು ಇಂಗ್ರೀಡಿಯೆಂಟ್ಸ್ ಏನೇನಂತೆಲ್ಲ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.